ಇನ್ನು ಮೊನ್ನೆ ಅಷ್ಟೇ ಬೆಂಗಳೂರಿನ ಮಲ್ಲೇಶ್ವರಂ ಆಟದ ಮೈದಾನದ ಗೇಟ್ ಒಂದು ಬಿದ್ದು ನಿರಂಜನ್ ಅಂತಕ್ಕಂಥ 10 ವರ್ಷದ ಬಾಲಕ ಮೃತಪಟ್ಟಿರೋದು ನಿಮಗೆಲ್ಲ ಗೊತ್ತೇ ಇದೆ. ಇಷ್ಟೆಲ್ಲ ದುರ್ಘಟನೆಗಳು ನಡೆದಿದ್ರೂ ಬಿಬಿಎಂಪಿ ಬಿಡಿಎದವರು ಎಚ್ಚೆತ್ತುಕೊಂಡೇ ಇಲ್ಲ. ಇಲ್ಲೊಂದು ಪಾರ್ಕ್ ಇದೆ, ಈ ಪಾರ್ಕ್ ಕೂಡ ಬಲಿಗಾಗಿ ಕಾಯ್ತಾ ಇದೆ, ಆದರೆ ಯಾವುದೇ ವ್ಯವಸ್ಥೆಯನ್ನು ಅಲ್ಲಿ ಮಾಡಿಲ್ಲ. ಹಾಗಾದರೆ ಆ ಪಾರ್ಕ್ ಯಾವುದು, ಜನ ಹೇಗೆ ಎಚ್ಚೆತ್ತುಕೋಬೇಕು, ಎಲ್ಲಿದೆ ಅದು ಅಂತ ನಾವು ತೋರಿಸ್ತೀವಿ ನೋಡಿ. ಗೇಟ್ ದುರಂತದ ಬಳಿಕವೂ ಎಚ್ಚೆತ್ತುಕೊಳ್ಳದ ಅಧಿಕಾರಿಗಳು. ಬಲಿಗಾಗಿ ಕಾಯುತ್ತಿದೆ ಉಲ್ಲಾಳದ ಡೆಡ್ಲಿ ಪಾರ್ಕ್. ಸೆಪ್ಟೆಂಬರ್ 22ರಂದು ಮಲ್ಲೇಶ್ವರಂನ ಪಾರ್ಕ್ ಒಂದರ ಗೇಟ್ ಬಿದ್ದು 11 ವರ್ಷದ ನಿರಂಜನ್ ಸಾವನ್ನಪ್ಪಿದ್ದ. ಇದಕ್ಕೆ ಪಾರ್ಕ್ ನಿರ್ವಹಣೆ ಮಾಡದೇ ಇದ್ದದ್ದೇ ಕಾರಣ ಅಂತ ತಿಳಿದು ಬಂದಿತ್ತು. ಇದಕ್ಕೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು. ಆದರೂ ಬಿಬಿಎಂಪಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ. ನಗರದ ಹಲವೆಡೆ ಪಾರ್ಕ್ಗಳು ಬಲಿಗಾಗಿ ಬಾಯ್ ತೆರೆದು ನಿಂತಿವೆ. ಅಂತಹ ಪಾರ್ಕ್ಗಳಲ್ಲೊಂದು ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದ ಉಲ್ಲಾಳದ ಸರ್ ಎಂ ವಿಶ್ವೇಶ್ವರಯ್ಯ ಬಡಾವಣೆಯ 5ನೇ ಬಡಾವಣೆಯಲ್ಲಿ ಬರುವಂತಹ ಉಲ್ಲಾಳ ಪಾರ್ಕ್. ಈ ಪಾರ್ಕ್ ಬಿಡಿಎಗೆ ಸೇರಿದ್ದು. ಸರಿಯಾಗಿ ಮೇಂಟೈನ್ ಮಾಡ್ತಿಲ್ಲ. ಈ ಪಾರ್ಕ್ನ ಗೇಟ್ ಕಿತ್ತು ಹೋಗಿದೆ. ಮಕ್ಕಳ ಆಟದ ಮೈದಾನದ ಸಾಮಗ್ರಿಗಳಂತೂ ಅರ್ಧಂಬರ್ಧ ಜೀವಂತವಾಗಿವೆ. ನಾನಿವತ್ತು ಬೆಂಗಳೂರಿನಲ್ಲಿರ್ತಕ್ಕಂತಹ ಡೆಡ್ಲಿ ಪಾರ್ಕ್ ಒಂದನ್ನು ಅನಾವರಣ ಮಾಡ್ತಾ ಇದ್ದೇನೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದಂತಹ ಉಲ್ಲಾಳದಲ್ಲಿ ಬರ್ತಕ್ಕಂತಹ ಉಲ್ಲಾಳ ಪಾರ್ಕ್ ಯಾವ ರೀತಿ ಇದೆ ಎನ್ನುವಂಥ ದೃಶ್ಯಗಳನ್ನ ಕೂಡ ತೋರಿಸ್ತಾ ಹೋಗ್ತೇನೆ. ನಿಜಕ್ಕೂ ಕೂಡ ಪಾರ್ಕ್ ನೋಡಿದರೆ ಭಯಾನಕವಾಗಿರ್ತಕ್ಕಂಥ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಜೊತೆಗೆ ಮಕ್ಕಳು ಎಷ್ಟು ಸೇಫ್ ಎನ್ನುವಂಥ ಒಂದು ಪ್ರಶ್ನೆ ಕೂಡ ಕಾಡುತ್ತೆ. ನೋಡಬಹುದಾಗಿದೆ, ಮೊದಲನೇದಾಗಿ ಇಲ್ಲಿ ಕಂಬಿಗಳು ಅಂದರೆ ಈ ಒಂದು ಜಾರೋ ಬಂಡಿಯನ್ನು ಕೂಡ ನಿರ್ಮಾಣವನ್ನು ಮಾಡಲಾಗಿದೆ. ಈ ಒಂದು ಜಾರಬಂಡಿಯಲ್ಲಿರ್ತಕ್ಕಂತಹ ಆಧಾರ ಸ್ತಂಭವಾಗಿರ್ತಕ್ಕಂತಹ ಕಂಬಿಗಳು ಕೂಡ ಇಲ್ಲಿ ಕನೆಕ್ಷನ್ ಅನ್ನು ತಪ್ಪಿದ್ದಾವೆ. ಜೊತೆಗೆ ಇಲ್ಲಿ ಮಕ್ಕಳು ಕೂಡ ಇಲ್ಲಿ ಜಾರ್ತಾ ಬರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಮೇಲ್ಗಡೆ ಭಾಗದಲ್ಲಿಯೂ ಕೂಡ ಓಪನ್ ಆಗಿದೆ. ಜೊತೆಗೆ ಕೆಳಭಾಗದಲ್ಲಿಯೂ ಕೂಡ ಅಂದರೆ ಮಕ್ಕಳು ಜಾರ್ತಕ್ಕಂತಹ ಒಂದು ಪ್ರದೇಶದಲ್ಲಿಯೂ ಕೂಡ ಇಲ್ಲಿ ಅಂದರೆ ಕಬ್ಬಿಣವೇ ಓಪನ್ ಆಗಿರ್ತಕ್ಕಂಥ ಒಂದು ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಇನ್ನು ಇಲ್ಲಿರ್ತಕ್ಕಂತಹ ಸ್ಥಳೀಯರೇ ಇದ್ದಾರೆ, ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೇನೆ. ಮೇಡಮ್, ಏನೆಲ್ಲ ಪ್ರಾಬ್ಲಮ್ಗಳಾಗ್ತಾ ಇದೆ ಇಲ್ಲಿ ಪಾರ್ಕಿನಲ್ಲಿ ಆಟ ಆಡುವಂಥ ಮಕ್ಕಳ ಆಟ ಸಾಮಾನುಗಳೆಲ್ಲ ಕಿತ್ತೋಗಿ ತುಕ್ಕಿಡಿತಾ ಇದೆ. ಗೇಟ್ಗಳು ಕೂಡ ಸರಿಯಾಗಿಲ್ಲ, ಮತ್ತು ಸುತ್ತ ಬಂದೋಬಸ್ತ್ ಮಾಡಿರುವಂತಹ ಇದರಲ್ಲೆಲ್ಲ ಆ ಗೇಟ್ಗಳೆಲ್ಲ ಲೂಸ್ ಆಗಿದೆ. ಹಂಗಾಗಿ ಇಲ್ಲಿ ಮಕ್ಕಳಿಗೆ ಬಹಳ ತೊಂದರೆ ಆಗ್ತಿದೆ. ಈ ಪಾರ್ಕ್ನಲ್ಲಿ ನೂರಾರು ಮಕ್ಕಳು ಪ್ರತಿನಿತ್ಯ ಆಟವಾಡ್ತಾರೆ. ಆ ಮಕ್ಕಳು ಆಟ ಆಡೋಕೆ ಇರೋ ಸಾಮಗ್ರಿಗಳು ಕಿತ್ತು ಹೋಗಿವೆ. ರಾಡ್ಗಳು ಜೂತಾಡ್ತಿವೆ. ಜಾರು ಬಂಡೆಯಲ್ಲಿ ಮಕ್ಕಳು ಜಾರಿದ್ರೆ ಮೈಕೈ ಮುರಿಯುವ ಸಾಧ್ಯತೆ ಇದೆ. ಈ ಪಾರ್ಕ್ ಬಗ್ಗೆ ಆಮ್ ಆದ್ಮಿ ಪಕ್ಷದವರು ಧ್ವನಿ ಎತ್ತಿ ಅಧಿಕಾರಿಗಳು ಹಾಗೂ ಶಾಸಕರಿಗೆ ಮನವಿ ಮಾಡಿದ್ರು, ಪ್ರಯೋಜನವಾಗಲಿಲ್ಲ ಅಂತಾರೆ. ಎಲ್ಲ ಥರ ಅರಿವು ಮೂಡಿಸ್ತಾನೆ ಇದ್ದೀವಿ. ಏನು ಈಗ LKG ಮಕ್ಕಳಿಗೆ ಹೇಳಿದ್ರು ಆ ಕೆಲಸ ಮಾಡ್ತಾರೆ. ಈಗ ಅದಕ್ಕನ್ನ ಕೇಡ್ಗಟ್ಟೆ ಅಧಿಕಾರಿಗಳು ಒಂದು ಒಡೆದೋಗಿದೆ. ಎಲ್ಲ ಥರ ಕಂಪ್ಲೇಂಟ್ ಮಾಡಿದ್ದೀವಿ, ಯಾವುದೇ ಆ್ಯಕ್ಷನ್ ತೊಗೊಂಡಿಲ್ಲ. ಎಲ್ಲಿ ಸೋಮಶೇಖರ್ ಸಾಹೇಬ್ರ ಹತ್ರನೂ ಹೇಳಿದ್ದೀವಿ, ಮತ್ತು ಇಲ್ಲಿರೋ ಇಂಜಿನಿಯರ್ಗೂ ಹೇಳಿದ್ವಿ. ಯಾರು ಇದ್ರ ಬಗ್ಗೆ ತಲೆಗೆಡ್ಸ್ಕೊಂತಲ್ಲ, ಯಾರೋ ಹೇಳ್ತಾರೆ ಹೋಯ್ತಾರೆ ಅಷ್ಟೇ. ಇವಾಗ ಆಲ್ರೆಡಿ ಎಷ್ಟೊಂದು ಸಲ ಕಂಪ್ಲೇಂಟ್ ಮಾಡಿದ್ದೀರಿ, ವಿಡಿಯೋ ಮಾಡಾಕಿದ್ದೀರಿ, ಆದರೂ ಕೂಡ ಯಾರು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ದಯವಿಟ್ಟು ಇಲ್ಲಿ ಸ್ಥಳೀಯ ಶಾಸಕರು ಇದ್ರ ಬಗ್ಗೆ ಕೇರ್ ತಗೊಂಡು, ಇದೇ ಅಂತಲ್ಲ ಕೆಂಗೇರಿ ಉಪನಗರದ ಎಲ್ಲ ಸುತ್ತಮುತ್ತ ಪಾರ್ಕ್ಗಳಲ್ಲಿ ಇದೇ ಕೇಸ್ಗಳಿರೋದು. ಇವಾಗ ಸುರಕ್ಷಿತ ಇಂಪಾರ್ಟೆಂಟ್, ಹಂಗಾಗಿ ಇದನ್ನೆಲ್ಲ ಬೇಗ ರೆಡಿ ಮಾಡಿಸ್ಕೊಡ್ಬೇಕಾಗಿ. ಈ ಪಾರ್ಕ್ನಲ್ಲಿ ಹಾವಿನ ಹುತ್ತ ಸಹ ಇದ್ದು ಹಾವು ಬರುವ ಆತಂಕವನ್ನ ಸ್ಥಳೀಯರು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಪಾರ್ಕ್ ಸೇಫ್ ಇಲ್ಲ ಅನ್ನೋ ಆತಂಕ ಪೋಷಕರಿಂದ ವ್ಯಕ್ತವಾಗ್ತಾ ಇದೆ. ಈ ಅರೆ ಜೀವವಾದ ಪಾರ್ಕ್ಗೆ ಅಧಿಕಾರಿಗಳು ಮತ್ತೆ ಜೀವ ತರಬೇಕಿದೆ. ಅರುಣಾ, ಪಬ್ಲಿಕ್ ಟಿವಿ, ಬೆಂಗಳೂರು.